ಹಾಯ್ ಫ್ರೆಂಡ್ಸ್, ರಕ್ಷಿತಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಈರುಳ್ಳಿ ಪಕೋಡ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಸಾಂಬಾರ್ ಪೌಡರ್, ಸಾಲ್ಟ್, ಕಡಲೆ ಹಿಟ್ಟು, ರವೆ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಅಕ್ಕಿ ಹಿಟ್ಟು. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಬೌಲಿಗೆ ಈರುಳ್ಳಿ ಹಾಕಿ ಅದು ಎಳೆಯಾಗಿ ಬಿಡಿ ಹಾಕಬೇಕು. ಅದಕ್ಕೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಕಡಲೆ ಬೀಜವನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ. ಅದು ಸ್ವಲ್ಪ ತಣ್ಣಗಾಗಲು ಸೈಡಿಗಿಡಬೇಕು. ಈರುಳ್ಳಿ ಜೊತೆಗೆ ರವೆ ಮತ್ತು ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದ ನಂತರ ಮೇಲೆ ಬಾಣಲೆಯನ್ನು ಇಟ್ಟು ಪಕೋಡವನ್ನು ಕರಿಯೋಣ. ಪಕೋಡದಲ್ಲಿ ಕಡಲೆ ಬೀಜ ಒಳ್ಳೆ ಫ್ಲೇವರ್ ಕೊಡುತ್ತದೆ. ಇದರಿಂದ ತುಂಬ ಟೇಸ್ಟಾಗಿ ಇರುತ್ತದೆ ಪಕೋಡ. ಈಗ ರುಚಿಯಾದ ಪಕೋಡ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.